ದೇವರು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇರುವವನು ಇಲ್ಲದವನು? ಹೇಳಿ. ನಾವೆಲ್ಲರೂ ಗಮನ ಇಡಬೇಕು. ದೇವರು ಅನ್ನತಕ್ಕಂಥದ್ದೇನು ಕಲ್ಲ? ನನ್ನ ಸ್ಲೋಗನೇ ಅದ, ಕಾಣುವ ಮನುಷ್ಯರನ್ನ ಪ್ರೀತಿ ಮಾಡಲಾರದವರು ನಾವು ಕಾಣದೇ ಇರುವ ದೇವರನ್ನು ಪ್ರೀತಿ ಮಾಡಲು ಸಾಧ್ಯವೇ ಈ ಜಗತ್ತಿನಲ್ಲಿ? ನೋಡಿದ್ರು ಬಸವಣ್ಣ ಕೂಡಲ ಸಂಗಮದ ಕೃಷ್ಣ ಮತ್ತು ಮಲಪ್ರಭದ ನದಿಯ ಮೇಲೆ ಯೋಗಾಧ್ಯಾನಸಕ್ತರಾಗಿ ಕುಳಿತಂತವರು ಬಸವಣ್ಣನವರು ವಿಚಾರ ಮಾಡಿದರು. ದೇವರಂದ್ರೆ ಏನು, ಧರ್ಮ ಅಂದರೆ ಏನು, ಆಚರಣೆ ಅಂದ್ರೆ ಏನು, ಭಕ್ತಿ ಅಂದರೆ ಏನು, ಸಾಧನೆ ಅಂದ್ರೆ ಏನು, ಎಲ್ಲವನ್ನ ಅವಲೋಕನ ಮಾಡಿದ್ರು ಬಸವಣ್ಣ. ವಿಚಾರ ಮಾಡಿ ಕುತ್ಕೊಂಡು ಮಾಡಿದ್ರು. ಓ ಹೋ 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 ಹೋ, ಈ ಗುಡಿ ಒಳಗಡೆ ಕೆಳವರ್ಗದವ್ರನ್ನ ಬಿಟ್ಕೊಳ್ಳಲ್ಲ ಅಂತಂದ ಮೇಲೆ ಇವರಿಗೆ ದೇವರು ಧರ್ಮದ ಅವಶ್ಯಕತೆ ಇಲ್ಲವೇ ಅಂತ ವಿಚಾರ ಮಾಡಿ ಮೊಟ್ಟ ಮೊದಲಿಗೆ ಈ ಜಗತ್ತಿನಲ್ಲಿ ಇಷ್ಟಲಿಂಗದ ಕಲ್ಪನೆ, ಇದು ದೇವರ ಕುರುವಲ್ಲ, ದೇವರ ಕುರುವಲ್ಲ, ತನ್ನ ಅಹಂ ಗೃಹೋಪಾಸನೆ, ತನ್ನ ಅರಿವಿನ ಪ್ರಜ್ಞೆಯನ್ನು ಜಾಗೃತಿ ಮಾಡಿಕೊಳ್ಳುವಂಥ ಅತಿ ಅದ್ಭುತವಾದಂಥ ಶಿವಯೋಗದ ಕಲ್ಪನೆಯನ್ನು ತಂದಂಥವನು ಬಸವಣ್ಣ ಅನ್ನತಕ್ಕಂಥದನ್ನು ಬಹಳ ಚೆನ್ನಾಗಿ ಗಮನಿಸಬೇಕಾಗಿತ್ತು. ಲಿಂಗ ಎಲ್ಲರೂ ಕಟ್ಟಿಬಿಟ್ರೆ ಅಂಗದ ಮೇಲೆ ಲಿಂಗ ಇದ್ದವರನ್ನೆಲ್ಲರನ್ನು ಸಂಗಮನಾಥನೆಂಬೆ. ಎಷ್ಟು ದೊಡ್ಡ ಕಾನ್ಸೆಪ್ಟ್ ನೋಡ್ರಿ. ಬರ್ತಾ ಬರ್ತಾ ಏನಾಯಿತು, ಈ ಲಿಂಗ ಜಾತಿಯ ಕುರುವಾಯಿತು. ಇದಕ್ಕೂ ಮಡಿವಂತಿಕೆ ಬಂತು. ಈ ದೇಶದೊಳಗಡೆ ಕೆಳವರ್ಗದವರನ್ನ ಎತ್ತಿ ಇಟ್ಕೊಳ್ಳದೆ ಹೋದರೆ ಈ ದೇಶ ಉಳಿಯೋದಿಲ್ಲ ಸ್ವಾಮಿ. ಹೊರಗಿಂದ ಬಂದಿರತಕ್ಕಂಥ ಧರ್ಮದ ಅನುಯಾಯಿಗಳನ್ನ ಪ್ರೀತಿ ಮಾಡ್ತೀರಿ, ಆದರೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಮಾದಾರರು, ಹೊಲೆಯರು, ಪಂಚರು, ಡೋಹಾರು, ಕಳ್ಳು ಇಂಥವ್ರನ್ನ ಮೊದಲು ಪ್ರೀತಿ ಮಾಡೋದನ್ನು ಕಲೀರಿ. ದೇಶ ಉಳಿಬೇಕಾದ್ರೆ ಇದನ್ನು ಬಸವಣ್ಣ ಮೊದಲು ತಂದವನು. ಹಾಗಾಗಿ ಇಲ್ಲಿ ಇಷ್ಟಲಿಂಗ ಅನ್ನತಕ್ಕಂಥದಕ್ಕೆ ಬಂದುಬಿಟ್ಟದ ಅದು ರೋಗ. ಯಾರು ಅದಕ್ಕೆ ಬಂದಿಲ್ಲ, ನಾವು ತಂದಿಟ್ಟೀವಿ, ಅದನ್ನು ತೆಗಿಬೇಕಾಗದ. ಅದಕ್ಕೆ ನಮ್ಮನ್ನು ತಂದು ಕುಂಡ್ರಿಸ್ಯಾರ ಪಂಚ ಕಮಿಟಿಯವರು. ಕಟ್ಟೋಣ, ಎಲ್ಲರಿಗೂ ಕಟ್ಟೋಣ, ಇಷ್ಟಲಿಂಗವ ಎಲ್ಲರಿಗೆ ಕಟ್ಟೋಣ. ಭೇದ ಭಾವ ಇಲ್ಲದೆ ಎಲ್ಲರೂ ಇಷ್ಟಲಿಂಗದ ಕಲ್ಪನೆಯನ್ನು ತೆಗೆದುಕೊಳ್ಳಬಹುದು, ಇಷ್ಟಲಿಂಗದ ಪೂಜೆಯನ್ನು ಮಾಡಬಹುದು. ನೋಡಿ, ಈ ಧರ್ಮ ಒಂದೇ ಸಮುದಾಯದಲ್ಲಿ ಅಲ್ಲ ಅನ್ನೋದಕ್ಕೆ ಎಷ್ಟೆಷ್ಟು ಸಮುದಾಯದವರು ಇದನ್ನು ಸ್ವೀಕರಿಸಿದ್ದಾರೆ. ಬಣಿಗಿನ ಸಮಾಜದವರು ಈ ಧರ್ಮವನ್ನು ಸ್ವೀಕರಿಸಿದ್ದಾರೆ, ಪಂಚಮಸಾಲಿಯವರಿದ್ದಾರೆ, ಹಡಪದ ಲಿಂಗಾಯತರಿದ್ದಾರೆ, ಗಾಣಿಗ ಲಿಂಗಾಯತರಿದ್ದಾರೆ, ಸಜ್ಜನ ಲಿಂಗಾಯತರು ಇದ್ದಾರೆ. 44 ಉಪಪಂಗಡದ ಕುಲ ಕಸುಬಿನ ಎಲ್ಲರೂ ಲಿಂಗವನ್ನ ಕಟ್ಟಿಕೊಂಡು ಒಂದು ಸಮುದಾಯದ ವ್ಯವಸ್ಥೆಗೆ ಬಂದು ನಿಂತಿರ್ತಕ್ಕಂತಹ ಜಾತ್ಯಾತೀತವಾದಂಥ ಧರ್ಮ ಇದು. ನೀವು ಕೇಳಬಹುದು, ಬ್ರಾಹ್ಮಣರ ಲಿಂಗಾಯತರು ಇದ್ದಾರಂತ. ಇದ್ದಾರ? ಬ್ರಾಹ್ಮಣರ ಲಿಂಗಾಯತರಿದಾರ. ಮಧುವರಸ ಬ್ರಾಹ್ಮಣ, ಬ್ರಾಹ್ಮಣರು ಲಿಂಗ ಕಟ್ಟಿಕೊಂಡ್ರು, ಕೆಳಗಡೆ ದಲಿತ ವರ್ಗದವರು ಲಿಂಗ ಕಟ್ಟಿಕೊಂಡ್ರು. ಇಲ್ಲಿ ಮೇಲಿನಿಂದ ಕೆಳಗೆವರೆಗೂ ಒಂದು ಈಕ್ವಾಲಿಟಿ, ಇಟ್ ಇಸ್ ಸೋಷಿಯಲ್ ಈಕ್ವಾಲಿಟಿ ಅಂತಾರೆ. ಇದಕ್ಕೆ ಲಿಂಗಾಚಾರ, ಶಿವಾಚಾರ. ಹಾಗಾಗಿ ನಾವೆಲ್ಲರೂ ಇಷ್ಟಲಿಂಗ ಪೂಜೆ ಮಾಡುವವರು ಅನ್ಯ ದೈವದ ಪೂಜೆ ಮಾಡಬಾರದು, ಅನ್ಯ ದೈವದ ಸ್ಮರಣೆ ಮಾಡಬಾರದು. ಇಷ್ಟಲಿಂಗದ ಕಲ್ಪನೆ ಇರುವವರು ಏಕದೇವೋಪಾಸಕರಾಗಬೇಕು. ಏಕದೇವೋಪಾಸಕ. ಇದಕ್ಕೆ ಬಸವಣ್ಣ ತಂದಿದ್ದು, ತನ್ನಾಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಪೂಜಾರಿ ಎನ್ನುವ ದಳ್ಳಾಳಿಯನ್ನು ಬಿಡಬೇಕು, ನಿನಗೆ ನೀನೇ ಪೂಜೆ ಮಾಡಿಕೊಳ್ಳಬೇಕು. ಇದಕ್ಕೆ ಅಹಂ ಗೃಹೋಪಾಸನೆ. ಆಲಿನಿಂದಡೆ ಸುಳಿದ ಗಾಳಿ ನಿಲ್ಲುವುದು, ಗಾಳಿನಿಂದಡೆ ಮನ ನಿಲ್ಲುವುದು, ಮನನಿಂದಡೆ ಬಿಂದು ನಿಲ್ಲುವುದು, ಬಿಂದು ನಿಂದೊಡೆ ತಾ ನಿಲ್ಲುವುದು, ತಾ ನಿಂತಡೆ ತನ್ನ ಅರಿವಿನ ಪ್ರಜ್ಞೆ ಜಾಗೃತವಾಗ. ಇದಿಷ್ಟು ಮಾಡ್ರಿ ನೀವು ಮನೆ ಒಳಗಡೆ. ಬಹಳ ಜನ ನನ್ನ ಮನೆ ಉದ್ಘಾಟನೆ ಕರ್ಕೊಂಡು ಹೋಗ್ತಾರೆ, ಆದ್ರೆ ನಂದೊಂದು ಕಂಡೀಷನ್ ಅದ. ಯಾರು ನನ್ನ ಮನೆಗೆ ಕರೀತಾರೆ ಅವ್ರಿಗೆ ಹೇಳ್ತೀನಿ, ನನಗೆ ಕಾಣಿಕೆ ಕೊಡಂಗಿಲ್ಲ, ಒಂದು ಪುಸ್ತಕದ ಪ್ರಿಂಟ್ಗೆ ರೊಕ್ಕ ಕೊಟ್ಟರೆ ಬರವ ನಾನು ಅಂತ. ಯಾಕಂತಂದ್ರೆ ನನ್ನ ಪಾದ ಪೂಜೆಗೆ ಯಾಕೆ ರೊಕ್ಕ ಬೇಕು? ನನ್ನ ಪಾದಕ್ಕಿಂತ ಒಂದು ಪುಸ್ತಕ ಪ್ರಿಂಟ್ಗೆ ರೊಕ್ಕ ಕೊಟ್ಟರೆ 4 ಜನರಿಗೆ ವಚನ ಆದರೂ ಹೋಗ್ತದೆ ಅನ್ನತಕ್ಕಂಥ ಪೈಕಿ ಮನುಷ್ಯ ನಾನು. ದೊಡ್ಡ ದೊಡ್ಡ ಮನೆ ಕಟ್ಟಿರ್ತಾರೆ, ನೋಡ್ಬೇಕು, ಮನೆ ಒಳಗಡೆ ನೋಡ್ಬೇಕು, ದೊಡ್ಡ ದೊಡ್ಡ ಮನೆ.
ಈ ಕಲ್ಯಾಣದೊಳಗಡೆ ನೀವು ಮನೆ ಕಟ್ಟಿರುವವರು, ಮುಖ್ಯವಾಗಿ ನೀವು ಮನೆ ಕಟ್ಟುವವರು, ಮನೆ ಆಕಸ್ಮಿಕ ಕಟ್ಟಲಾರದೆ ಇರ್ತಕ್ಕಂಥವರಿಗೆ ಇದೇ ಬೇಕು ಅಂತೇನಿಲ್ಲ. ಬಡವರಾಗಿದ್ದರೂ ಪರವಾಗಿಲ್ಲ, ನೀವು ಇರುವಂಥ ಜಾಗದಲ್ಲಿ ಸಾಧನೆ ಮಾಡಬೇಕು. ಅದಕ್ಕೇನು ಬೇಕಾದಂಥ ವಸ್ತುಗಳೇನಿಲ್ಲ. ಬೆಳಿಗ್ಗೆ ಎದ್ದು ಜಳಕ ಮಾಡಿಕೊಂಡು ಸೀದಾ ನಿಮ್ಮ ಲಿಂಗ ತಗೊಂಡು ಹೊರಟು ಬಿಡಬೇಕು. ವಾಕಿಂಗ್ ಹೋಗಿ ಒಂದು ಬೇವಿನ ಮರದ ಹತ್ರ ಬೆನ್ನು ಹಾಕಿ ಕುಳಿತುಕೊಳ್ಬೇಕು. ಬೇವಿನ ಮರದ ಹತ್ರನೇ ಯಾಕೆ ಕುತ್ಕೊಳ್ಬೇಕಂದ್ರೆ ಆಕ್ಸಿಜನ್ ಪವರ್ ಬಹಳ ಇರ್ತದೆ. ಬೇವಿನ ಮರದ ಹತ್ರ ಕುತ್ಕೊಳ್ಬೇಕು. ಹೊಲದಲ್ಲಿ ಸೂರ್ಯನ ಕಿರಣ ಈ ಲಿಂಗದ ಮೇಲೆ ಬೀಳ್ತಾ ಇರಬೇಕು. ಕಣ್ಣನ್ನು ಅರೆತೆರೆದ ಕಣ್ಣಿನಿಂದ ಅನಿಮಿಷೀಯ ದೃಷ್ಟಿಯಿಂದ ಮುಚ್ಚಿಕೊಂಡು ಒಂದು 10 ರಿಂದ 12 ನಿಮಿಷ ಚೆನ್ನಾಗಿ ಶಿವಯೋಗ ಸಾಧನೆ ನಿರೀಕ್ಷಣೆ ಮಾಡಿ ಬಂದು ಮನೆ ಒಳಗಡೆ ಚಲೋ ಪ್ರಸಾದ ಊಟ ಮಾಡಿ 4 ವಚನ ಓದಿ ಸೀದಾ ಕೆಲಸ ಮುಗಿಸಿ ಮನೆಗೆ ಬಂದುಬಿಟ್ರೆ ಮುಗಿದೋಯ್ತು. ಈ ಜಗತ್ತಿನಲ್ಲಿ ಸಾಲ ಮಾಡಬೇಡ್ರಿ, ಕುಡಿಬೇಡ್ರಿ, ಸೇದಬೇಡ್ರಿ, ಇಸ್ಪೆಟ್ ಆಡಬೇಡ್ರಿ, ಇನ್ನೊಬ್ಬರು ರೊಕ್ಕ ಹೊಡಿಬೇಡ್ರಿ, ಆಸೆಗೆ ಬಲಿಯಾಗಬೇಡ್ರಿ, ಇರುವುದರಲ್ಲಿ ಬದುಕುವುದನ್ನು ಕಲೀರಿ. ಈ ಜಗತ್ತಿನಲ್ಲಿ ನೀವು ಶಾಂತರಾಗಿರುವುದಕ್ಕೆ ಸಾಧ್ಯತೆ ಇದೆ ಅನ್ನತಕ್ಕಂಥದ್ದು ಅರ್ಥ. ಇಷ್ಟೇ. ಎಷ್ಟು ದುಡ್ಡು ಮಾಡೋದು? ಕೋಟಿಗಟ್ಟಲೆ ದುಡ್ಡು ಮಾಡಿ ಮನೆ ಕಟ್ಟಿರ್ತಾರ. ಮನೆ ಒಳಗಡೆ ಮೇಲಿನ ಉಪಸ ಮೇಲೇನೆ, ಕೆಳಗಿನ ಉಪಸ ಕುಂತಿರ್ತಾರ. ನೋಡ್ಬೇಕು. ಯಾಕವ್ವ? ಮುಗಿದ್ರಿ ಬುದ್ಧಿ. ಏನು ಮುಗಿದ ತಂಗಿ? 1.5 ಕೋಟಿ ರೂಪಾಯಿ ಮನೆ ಕಟ್ಟಿದ್ಯಾ? ಕಾರ್ ನೋಡಿದ್ರೆ ಏನು? ಎಂತಹ ಕಾರು? ಏನು ಬಂಗಾರ? ತನ್ನ ತಾನರಿಯದಿದ್ದರೆ ಏನು ಪ್ರಯೋಜನ ಈ ಜಗತ್ತಿನಲ್ಲಿ? ಎಲ್ಲವನ್ನರಿತು ಫಲವೇನಯ್ಯ ತನ್ನ ತಾನರಿಯದನಕ್ಕ. ಎಲ್ಲವನ್ನರಿತು ಫಲವೇನಯ್ಯ ತನ್ನ ತಾನರಿಯದನಕ್ಕ. ತನ್ನನ್ನು ತಾನು ತಿಳಿದುಕೊಳ್ಳುವುದಕ್ಕೆ ಇಷ್ಟಲಿಂಗದ ಕಲ್ಪನೆ ಬಂತು. ಮನುಷ್ಯನಿಗೆ ಶಾಂತಿ ಬೇಕು. ಇಟ್ ಇಸ್ ಪೀಸ್. ನೀವು ಬಹಳ ಚೆನ್ನಾಗಿ ಈ ಇಷ್ಟಲಿಂಗದ ಸಾಧನೆಯಲ್ಲಿ ಬದುಕಬಹುದು. ಒಬ್ಬರು, ಒಂದು ಗಂಡನಿಗೆ ಒಂದು ಹೆಂಡತಿಗೆ ನಂಬಿದ ಹೆಂಡತಿಗೆ ಗಂಡನೊಬ್ಬ ಅಲ್ವಾ? ಅನ್ಯ ದೈವವೋ ಹೊಲ್ಲ, ಬೇಡ ಅನ್ಯ ದೈವವ ಸಂಘವನ್ನೊಲ್ಲ. ಪತಿವ್ರತೆ ಹೆಣ್ಣು ಮಗಳು ತನ್ನ ಮನೆಯಲ್ಲಿ ಗಂಡನನ್ನ ಬಿಟ್ಟು ಬೇರೆಯವ್ರನ್ನ ನೋಡಿದ್ರೆ ಏನಂತಾರೆ? ಅದಕ್ಕೆ ಧಾರ್ಮಿಕ ಹಾದ್ರ ಅಂತ ಅಲ್ವಾ? ಹಾಗೆ ಇಷ್ಟಲಿಂಗವನ್ನು ಕಟ್ಟಿಕೊಂಡು ಇನ್ನೊಂದು ಪೂಜೆ ಮಾಡಿದ್ರು ಅದು ಹಾದರ ಮಾಡಿದಂಗೆ. ಅನ್ಯ ದೈವವೆಂಬುದು ಹಾದರ ಕಾಣಿರೋದು. ಹೇಳಾರ್ದು ನೀನು ಹೇಳೋದು, ಇದನ್ನೇ ಹೇಳೋದು. ಇದನ್ನ ಹೇಳಿದ್ರೆ ಉಳಿತಾನ ಬಸವಣ್ಣ. ಇದನ್ನ ಹೇಳಲಿಲ್ಲ ಅಂತಂದ್ರೆ ಎಲ್ಲಾರ್ದು ಹೋಗ್ಬಿಟ್ಟೈತೆ. ನೋಡ್ಬೇಕು ಇವ್ರದ್ದು ತುಳಸಿ ಪೂಜೆ, ಆ ಪೂಜೆ, ಈ ಪೂಜೆ, ಕೊಡಾ ಪೂಜೆ, 108 ಪೂಜೆ, ಕೊನೆಗೆಲ್ಲ ಐತ್ ಲಿಂಗ ಬುರ್ಬುಸ್ಸು. ಮಕ್ಕಳು ಗೋಳಿ ಆಡಾಕತ್ತವ. ಗೋಲಿ ನಾಚಿಕೆ ಬರಬೇಕು, ನಗಬಾರದು, ನಾಚಿಕೆ ಇರಬೇಕು ನಮಗೆ. ಅದ್ರಲ್ಲಂತೂ ಲಿಂಗಾಯತರಾಗಿ ಹುಟ್ಟಿದವ್ರಿಗೆ ಮೊದಲು ನಾಚಿಕೆ ಬರಬೇಕು.